Dear students, welcome again. In my last two class, I will take the two class because you have studied two very important concept in last two class. One is a packing efficiency. A packing efficiency in simple cube, body centered cube and base centered cube. So ನನಗನ್ನಿಸ್ತದೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ. ಎಫಿಷಿಯನ್ಸಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಅಂದರೆ ಏನು? ವಾಲ್ಯೂಮ್ ಆಫ್ ದ ಆಟಮು ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ಲು ಇಂಟು 100, ಅದು ಪ್ಯಾಕಿಂಗ್ ಎಫಿಷಿಯನ್ಸಿ. ಸೊ ಸಿಂಪಲ್ ಕ್ಯೂಬ್ದಲ್ಲಿ ಒಂದೇ ಐಟಮ್ ಇರೋದ್ರಿಂದ ನೀವೇನಿರ್ತೀವಿ ವಾಲ್ಯೂಮ್ ಆಫ್ ಒನ್ ಐಟಮ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್. ಬಾಡಿ ಸೆಂಟರ್ನಲ್ಲಿ ಅದೇ ಈಕ್ವೇಷನ್ ಏನು ಕೊಡ್ತೀರಿ? ವಾಲ್ಯೂಮ್ ಆಫ್ 2 ಐಟಮ್ಸ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್. ಬೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ನಲ್ಲಿ ವಾಲ್ಯೂಮ್ ಆಫ್ 4 ಐಟಮ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಯೂನಿಟ್ ಸೆಲ್ ಇಂಟು 100. ಸೊ ವಾಲ್ಯೂಮ್ ಆಫ್ ಐಟಮ್ ಗೊತ್ತಿದೆ. ಎಕೆ ಮತ್ತು ಆರ್ಕೆ ರಿಲೇಷನ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೌ ಟು ರಿಮೆಂಬರ್? ಯಾವಾಗ ಕೇಳಿದ್ರು ಸ್ಪೇಸ್ ಸೆಂಟರ್ಡ್ ಲೆಟೈಸ್ನಲ್ಲಿ ಪಾರ್ಟಿಕಲ್ ಎಲ್ಲಿ ಟಚ್ ಆಗ್ತದೆ? ಪೇಸ್ ಡಯಾಗ್ನಲಲ್ಲಿ. ಆ ಪೇಸ್ ಡಯಾಗ್ನಲ್ ಉದ್ದವನ್ನು ತಗೊಂಡು ನಾವು ಎಕೆ ಮತ್ತು ಆರ್ಕೆ ರಿಲೇಷನ್ ಮಾಡ್ತೀವಿ. ಇನ್ ಬಾಡಿ ಸೆಂಟರ್ಡ್ ಕ್ಯೂಬ್ ದ ಪಾರ್ಟಿಕಲ್ ಆರ್ ಟಚಿಂಗ್ ಅಲಾಂಗ್ ದ ಡಯಾಗ್ನಲ್, ಬಾಡಿ ಡಯಾಗ್ನಲ್. ಆವಾಗ ಬಾಡಿ ಡಯಾಗ್ನಲ್ ಉದ್ದ ಏನು? √3a. ಬೇಸ್ ಡಯಾಗ್ನಲ್ ಉದ್ದ ಏನು? √2a. √2a ಈಸ್ ಈಕ್ವಲ್ ಟು 4r ಅಂತೀರಿ, ಇಲ್ಲಿ √3a ಈಸ್ ಈಕ್ವಲ್ ಟು 4r ಅಂತೀರಿ. ಸಿಂಪಲ್ ಕ್ಯೂಬ್ನಲ್ಲಿ ಹಾಗಿಲ್ಲ, ವೆರಿ ಸಿಂಪಲ್. ದ ಪಾರ್ಟಿಕಲ್ ಆರ್ ಟಚಿಂಗ್ ಅಲಾಂಗ್ ದ ಎಡ್ಜ್ ಲೈನ್. ಆವಾಗ a ಈಸ್ ಈಕ್ವಲ್ ಟು 2r. ಇವೆಲ್ಲ ಗೊತ್ತಿದೆ ನಿಮಗೆ. ಒನ್ ಮೋರ್ ಟೈಮ್ ಗೋ ಥ್ರೂ ದಟ್ ಒನ್. ಇಟ್ ಶುಡ್ ಬಿ ಪರ್ಫೆಕ್ಟ್ ಆಗಿರಬೇಕು. ನಿಮ್ಗೆ ಯಾವ ಟೈಮ್ನಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಕಂಡುಹಿಡಿದ್ರೆ ಅಂದರೆ ಡಿರೈವ್ ಮಾಡಿ ಅಂದರೆ ಯು ಆರ್ ಏಬಲ್ ಟು ಡಿರೈವ್ ಇಟ್. ಓಕೆ. In last class, I discussed one more important concept, the dimension of unit cell. ಅಲ್ಲಿ 5 ಪ್ಯಾರಾಮೀಟರ್ ಬರ್ತದೆ. ಡೆನ್ಸಿಟಿ ಬರ್ತದೆ, ಝೆಡ್ ಬರ್ತದೆ, ಮೋಲಾರ್ ಮಾಸ್, ಕ್ಯಾಪಿಟಲ್ ಎಮ್ ಮೋಲಾರ್ ಮಾಸ್ ಬರ್ತದೆ. ಕೆಳಗಡೆ ಡಿನಾಮಿನೇಟರಲ್ಲಿ ಅವೆಗಡ್ರೋಸ್ ನಂಬರು ಮತ್ತು ಎಡ್ಜ್ ಲೆಂತ್ ಕ್ಯೂಬ್ ವಾಲ್ಯೂಮ್. ಸೊ ಇಷ್ಟರ ಬಗ್ಗೆ ಕ್ಲಿಯರಾಗಿ ಐಡಿಯಾ ಇರಬೇಕು. ಯಾವ ಟೈಮ್ನಲ್ಲಿ ಕೇಳಿದ್ರು ನಿಮಗೆ ಡಿರೈವ್ ಮಾಡಲಿಕ್ಕೆ ಬರಬೇಕು. ಏನು, ಅಟ್ಲೀಸ್ಟ್ ಫಾರ್ ದಿ ಪಾಯಿಂಟ್ ಆಫ್ ಬೋರ್ಡ್ ಎಕ್ಸಾಮ್, ಬೋರ್ಡ್ ಎಕ್ಸಾಮನ್ನಾದರೂ ಅಟ್ಲೀಸ್ಟ್ ಯು ಹ್ಯಾವ್ ಟು ಬಿ ಏಬಲ್ ಟು ರೈಟ್ ಫಾರ್ ದ ಡೆನ್ಸಿಟಿ ಕ್ಯಾಲ್ಕುಲೇಷನನ್ನು ಯು ಆರ್ ಏಬಲ್ ಟು ಡೂ ಇಟ್. ಅಲ್ಲಿ ಡೆನ್ಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳ್ತಾರೆ. ದೇ ವಿಲ್ ಗಿವ್ ದ ಎಡ್ಜ್ ಲೆಂತು ಪಿಕೋಮೀಟರ್ ಕೊಡ್ತಾರೆ, ಆ್ಯಂಡ್ ಮೋಲಾರ್ ಮಾಸು ಗ್ರಾಮ್ ಪರ್ ಮೋಲ್ಗಳು ಕೊಟ್ಟಿರ್ತಾರೆ. ಝೆಡ್ಡನ್ನು ನೀವು ಗೊತ್ತಾಗಬೇಕು ಯಾವ ಟೈಪ್ನ ಕ್ರಿಸ್ಟಲ್ ಅಂತ. ಓಕೆ. ಸೊ ಸಮ್ ಸ್ಟೂಡೆಂಟ್ಸ್ ಆರ್, ಐ ಹ್ಯಾವ್ ಗಿವನ್ ದ ಹೋಮ್ವರ್ಕ್. ಕೆಲವು ಮಕ್ಕಳು ಮಾತ್ರ ಆಸಕ್ತಿಯಿಂದ ಆಗಿದ್ದಾಗೆ ತೋರಿಸಿದ್ದಾರೆ. ಸೊ ಮೆನಿ ಆರ್, ನಿಮಗೆ ಭಾಳಷ್ಟು ಮಂದಿಗೆ ಇನ್ನೂ ಆಸಕ್ತಿನೇ ಬಂದಿಲ್ಲ. ಸೊ ನೀವು ಆಸಕ್ತಿ ಇಲ್ಲ ಅಂದರೆ ನೀವು ಹಿಂದುಳಿತೀರಿ. ನೋಡಿ, ಕ್ಲಾಸನ್ನು ನೋಡಿ, ನಿಮಗೆ ಒಂದು ನೋಟ್ಬುಕ್ಕು ಮತ್ತು ಪೆನ್ನು ಇಟ್ಟುಕೊಂಡು ನೋಡಿ. ಸಿ ಎವ್ರಿ ಪಾಯಿಂಟ್ ಯು ಹ್ಯಾವ್ ಟು ರೈಟ್ ಇಟ್ ಯುವರ್ ನೋಟ್ಬುಕ್. ನಾನು ಆಮೇಲೆ ನೋಟ್ಸ್ ಕೊಡೋದು ಬೇರೆ. ಯು ಹ್ಯಾವ್ ಟು ರೈಟ್. ನೀವು ಅರ್ಥ ಮಾಡಿ ಬರಲಿಕ್ಕೆ ಕಲಿಬೇಕು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೆಥಡ್ ಆಫ್ ಲರ್ನಿಂಗ್. ಸೊ ನಮ್ಮ ನೋಟ್ಸನ್ನು ತಗೊಂಡು ಬೈಪಾಠ ಹೊಡೆಯೋದಲ್ಲ. ಯು ಹ್ಯಾವ್ ಟು ಲರ್ನ್, ಯು ಹ್ಯಾವ್ ಟು ರೈಟ್ ಆ್ಯಂಡ್ ಲರ್ನ್ ಇಟ್. ಓಕೆ. ಸೊ ಡೆನ್ಸಿಟಿ ಕ್ಯಾಲ್ಕುಲೇಷನನ್ನು ಮತ್ತು ಯಾರು ಮಾಡಿಲ್ಲ, ಆಲ್ ಆಫ್ ಯು ಹ್ಯಾವ್ ಟು ರೈಟ್ ಇಟ್ ಯುವರ್ ಓನ್. ಯು ಹ್ಯಾವ್ ಟು ಡೂ ಇಟ್ ಯುವರ್ ಓನ್. ಅದಾದ ಮೇಲೆ ನನಗೆ ವಾಟ್ಸಪ್ಪಿಗೆ ಕಳಿಸಿ. ಅಥವಾ ನಿಮಗೇನಾದ್ರು ಅರ್ಥ ಆಗಿಲ್ಲ ಅಂದರೆ ಅದನ್ನು ಹೇಳಿ. ಐ ವಿಲ್ ರಿಪೀಟ್ ದಟ್ ಕಾನ್ಸೆಪ್ಟ್ ಅಗೇನ್. ಓಕೆ. ಸೊ ನೆಕ್ಸ್ಟ್ ವಿ ಶಾಲ್ ಮೂವ್ ಟು ದ another most important concept, the third important concept actually, the packing efficiency, unit cell dimension, and this is also very important. Imperfection in solids. Perfection ಅನ್ನು ಕಳ್ಕೊಳ್ಳೋದು ಸಾಲಿಡ್. So already we know that. What is crystalline solids? The crystalline solids have a orderly arrangement of particles. The order of arrangement is short as well as long range of order. ಆ ಪಾರ್ಟಿಕಲ್ಲು ಎಲ್ಲಿರಬೇಕು ಅದೇ ಪೊಸಿಷನ್ನಲ್ಲಿ ಅದು ಇರ್ತದೆ. ಸೊ ದಿಸ್ ಕಾಲ್ಡ್ ವಾರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್. ಎಮಾರ್ಫಸ್ನಲ್ಲಿ ನಾವು ಅದರ ವಿರುದ್ಧ ಕಲಿತೀವಿ. ಸೊ ಯೂಶಲಿ ಇದು ಶಾರ್ಟ್ ರೇಂಜ್ ಆಫ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್. ಬಟ್ ಇನ್ ಕ್ರಿಸ್ಟಲೈನ್ ಸಾಲಿಡ್ ಆಲ್ಸೋ ವೆರಿ ಇಂಟ್ರೆಸ್ಟಿಂಗ್ ಇಸ್ ದಟ್ ಒನ್. ಸಮ್ ಡಿಫೆಕ್ಟ್ಸ್. ವಾಟ್ ಈಸ್ ಸಮ್ ಡಿಫೆಕ್ಟ್ಸ್? ಸಮ್ ಪಾರ್ಟಿಕಲ್ ಆರ್ ಮಿಸ್ಸಿಂಗ್ ದ ಲೆಟೈಸ್ ಪಾಯಿಂಟ್. ಆ ಲೆಟೈಸ್ ಪಾಯಿಂಟಲ್ಲಿ ಎಲ್ಲಿರಬೇಕು ಆ ಪೊಸಿಷನ್ನಿಂದ ಮಿಸ್ ಆಗಿರುತ್ತೆ. ಅದಕ್ಕೆ ವಾಟ್ ಈಸ್ ಕಾಲ್ಡ್ imperfection or defects ಅಂತ ಹೇಳಿ. ವಾಟ್ ಇಸ್ ಕಾಲ್ಡ್ ಇಂಪರ್ಫೆಕ್ಷನ್ ಅಥವಾ ಡಿಫೆಕ್ಟ್ ಅಂತ ಹೇಳಿ. ಸೊ ಡಿಫೆಕ್ಟನ್ನು ಡಿಫೈನ್ ಮಾಡಿದರೆ ಇರ್ರೆಗ್ಯುಲರಿಟೀಸ್ ಇನ್ ದಿ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್. ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ ರೆಗ್ಯುಲರ್ ಆಗಿ ಅರೇಂಜ್ ಆಗಿರಬೇಕಾಯಿತು. ಎಲ್ಲೋ ಒಂದು ಕಡೆ ಆ ಪಾರ್ಟಿಕಲ್ಲು ಯಾವ ಪೊಸಿಷನಲ್ಲಿ ಇರಬೇಕಾಗಿತ್ತು ಅಲ್ಲೂ ಇರೋದಿಲ್ಲ. ಅದಕ್ಕೆ ವಾಟ್ ಈಸ್ ಇಟ್ ಕಾಲ್ಡ್ ಡಿಫೆಕ್ಟ್ ಅಂತ ಹೇಳ್ತೀವಿ. ಸೊ ಈ ಡಿಫೆಕ್ಟ್ಸ್ ಆಲ್ಸೋ
lot of effects on the properties of your solids. ಸಾಲಿಡ್ಸ್ನ ಪ್ರಾಪರ್ಟಿ ಮೇಲೆ ಇದರ ಇಫೆಕ್ಟು ಭಾಳ ಜಾಸ್ತಿ ಇದೆ. ದೇರ್ಫೋರ್ ವಿ ಹ್ಯಾವ್ ಟು ಲರ್ನ್ ದ ಡಿಫೆಕ್ಟ್ ಕರೆಕ್ಟ್ಲಿ. ಹಾಗಾಗಿ ಯಾವ್ಯಾವ ಟೈಪ್ ಡಿಫೆಕ್ಟ್ ಇದೆ? ಕ್ರಿಸ್ಟಲೈನ್ ಸಾಲಿಡ್ನಲ್ಲಿ ಮೇನ್ಲಿ ದ ಡಿಫೆಕ್ಟ್ ಈಸ್ ಆಫ್ ಟೂ ಟೈಪ್ಸ್. ಒನ್ ಈಸ್ ದ ಪಾಯಿಂಟ್ ಡಿಫೆಕ್ಟ್ ಆ್ಯಂಡ್ another is a line defect. Point defect ಅಂದರೆ the particular one atom, there is a deviation in the regular arrangement of atoms. ಒಂದು ಸಿಂಗಲ್ ಆಟಮು ಯಾವುದೋ ಪೊಸಿಷನಲ್ಲಿ ಇರಬೇಕಾಯಿತು, ಅಯಾನು ಯಾವುದೋ ಪೊಸಿಷನಲ್ಲಿ ಇರಬೇಕಾಯಿತು, ಅದು ಮಿಸ್ ಆಗಿರುತ್ತೆ. ದಟ್ ಇಸ್ ಕಾಲ್ಡ್ ಪಾಯಿಂಟ್ ಡಿಫೆಕ್ಟ್ ಅಂತ. ದ ಡಿವಿಯೇಷನ್ ಇನ್ ದಿ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ atoms. ಸೊ ಇನ್ನೊಂದು ಲೈನ್ ಡಿಫೆಕ್ಟ್. ದ ಟೋಟಲ್ ಲೈನ್ ಇಸ್ deviation. There is a deviation in the arrangement of total line in the crystalline solid. It is called line defect. So, ಇದರಲ್ಲಿ this year we are going to study only the point defect. Point defect ಅನ್ನು ಕಲಿತೀವಿ. ಓಕೆ, ಈ ಪಾಯಿಂಟ್ ಡಿಫೆಕ್ಟ್ನಲ್ಲಿ ಟೈಪ್ಸ್ ಆಫ್ ಪಾಯಿಂಟ್ ಡಿಫೆಕ್ಟ್ಸ್. ಪಾಯಿಂಟ್ ಡಿಫೆಕ್ಟ್ಸ್ ಯಾವ್ಯಾವ ಟೈಪ್ನಲ್ಲಿ ಇರ್ತದೆ? ಸೊ ಪಾಯಿಂಟ್ ಡಿಫೆಕ್ಟ್ಸ್ ಆಫ್ ದ ತ್ರೀ ಟೈಪ್ಸ್. ಒನ್ ಇಸ್ ಎ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್. ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್. ಸೆಕೆಂಡ್ ಒನ್ ಇಸ್ impurity defect. Third one is non-stoichiometric defect. ಯಾವ್ಯಾವುದು? ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್. ಸ್ಟೈಕ್ಯೋಮೆಟ್ರಿ ಅಂತ ನೀವು ಕಲ್ತಿದ್ದೀರಿ. ಸೊ ಸ್ಟೈಕ್ಯೋಮೆಟ್ರಿ ಅಂತ ಏನು? ಸಪೋಸ್ ಇದು ಒಂದು NaCl ಇದೆ, ಇಲ್ಲಿ ಒಂದು Na ಒಂದು Cl ಇದೆ, ಅದು ಸ್ಟೈಕ್ಯೋಮೆಟ್ರಿಕ್ ಕೋಯಿಫಿಷಿಯಂಟ್ನಲ್ಲಿ ಇದೆ. ಅಂಥ ಸಾಲಿನಲ್ಲಿ ಡಿಫೆಕ್ಟ್ ಇತ್ತಂದರೆ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಅಂತೇಳಿ. ಇಲ್ಲ ಸ್ಟೈಕ್ಯೋಮೆಟ್ರಿಕ್ ಕೆಲವೊಂದು ಕಲ್ಕೊಳ್ಳುತ್ತೆ. FPO ಇದು ಒಂದು ಇರಬೇಕಾಗಿತ್ತು. ಸಪೋಸ್ ಇದು 0.96 ಇದೆ, ಇದು ಒಂದಿದೆ. ಆ್ಯಕ್ಚುಲಿ ಒಂದು ಇರಬೇಕಾಯಿತು, ಇದು 0.96 ಇದೆ, ಇದು ಒಂದಿದೆ. ಇದಕ್ಕೆ ನಾನ್ ಸ್ಟೈಕ್ಯೋಮೆಟ್ರಿ. ಸ್ಟೈಕ್ಯೋಮೆಟ್ರಿ ರೇಷಿಯೋದಲ್ಲಿ ಇಲ್ಲ. ಯಾವುದು? Fe 1 ಇರಬೇಕಾಯಿತು, O 1 ಇರಬೇಕಾಯಿತು. ಇಲ್ಲ, Fe 0.96 ಇದೆ, O 1 ಇದೆ. ಅಂಥ ಡಿಫೆಕ್ಟಿಗೆ ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಅಂದರೆ ವಿ ಶಲ್ ಸ್ಟಡಿ ಲೇಟರ್. ಫಸ್ಟ್ ವಿ ಶಲ್ ಡಿಸ್ಕಸ್ ವಾಟ್ ಈಸ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಆ್ಯಂಡ್ ಟೈಪ್ಸ್ ಆಫ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್. ಸೊ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ನಲ್ಲಿ ಏನಿದೆ? ಸ್ಟೈಕ್ಯೋಮೆಟ್ರಿ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಇಸ್ ನಾಟ್ ಚೇಂಜಸ್. ದೆನ್ ಹೌ ದ ಡಿಫೆಕ್ಟ್ ಇಸ್ ಕಮ್ಸ್? ಡಿಫೆಕ್ಟು ಯಾವ ರೀತಿ ಬರ್ತದೆ? ಈ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ನಲ್ಲಿ ಎರಡಿದೆ. ಒಂದು ವೇಕೆನ್ಸಿ ಡಿಫೆಕ್ಟು, ಎರಡನೇದು ಇಂಟರ್ಟೀಷಿಯಲ್ ಡಿಫೆಕ್ಟ್. ವೇಕೆನ್ಸಿ ಡಿಫೆಕ್ಟು ಮತ್ತು ಇಂಟರ್ಟೀಷಿಯಲ್ ಡಿಫೆಕ್ಟ್. ವೇಕೆನ್ಸಿ ನೇಮೇ ಹೇಳ್ತದೆ, ವೇಕೆನ್ಸಿ ವೇಕೆಂಟ್ ಆಗಿರ್ತದೆ. ಯಾವ ಪೊಸಿಷನ್ನಲ್ಲಿ ಇರಬೇಕಾಯಿತು ಒಂದು ಆಟಮು, ಆ ಪೊಸಿಷನ್ನಲ್ಲಿ ಅದು ಮಿಸ್ ಆಗಿರ್ತದೆ, ಅಲ್ಲಿ ಖಾಲಿ ಜಾಗ ಇರ್ತದೆ. ದಟ್ಸ್ ಕಾಲ್ಡ್ ವೇಕೆನ್ಸಿ ಡಿಫೆಕ್ಟ್. ಫಾರ್ ಎಕ್ಸಾಂಪಲ್, ನೀವು ಒಂದು ಸಿನಿಮಾ ಟ್ಯಾಕೇಜಿಗೆ ಹೋಗ್ತೀರಿ, 100 ಸೀಟ್ ಇದೆ. ಸೊ ಅಲ್ಲಿ 100 ಸೀಟ್ನಲ್ಲಿ 98 ಮಂದಿ ಕುಳಿತಿದ್ದಾರೆ, 2 ಚೇರು ಖಾಲಿ ಇದೆ. ಇಟ್ಸ್ ಕಾಲ್ಡ್ ವೇಕೆನ್ಸಿ ಡಿಫೆಕ್ಟ್ ಅಂತ ಹೇಳ್ತಾರೆ. ಸೊ ವೇಕೆನ್ಸಿ ಡಿಫೆಕ್ಟ್ನಲ್ಲಿ ಏನಾಗ್ತದೆ? ಎಷ್ಟು ಡೆನ್ಸಿಟಿ ಇರಬೇಕಾಗಿತ್ತು ಅದು ಕಡಿಮೆ ಇರ್ತದೆ. ಡೆನ್ಸಿಟಿ ಇಸ್ ಡಿಕ್ರೀಸಸ್ ಇನ್ ವೇಕೆನ್ಸಿ ಡಿಫೆಕ್ಟ್. ಕ್ಲಿಯರ್ ಆಯಿತಾ? ಸೊ ಡೆನ್ಸಿಟಿಯನ್ನು ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಅದರ್ ಟೈಪ್ ಆಫ್ ಕ್ರಿಸ್ಟಲ್ ಆಲ್ಸೋ. Therefore, you have to remember, in vacancy defect, the density is decreased. What is the defect? Some particle are missing their position. So, I have diagrammatically shown this is the vacancy defect. Actually, particle arrangement ಹೀಗಿರಬೇಕಾಗಿ ಇಲ್ಲೊಂದು ವೇಕೆನ್ಸಿ ಇದೆ ನೋಡಿ. ನಾನು ಇಲ್ಲಿ ಸ್ಕ್ವೇರ್ ಬರೆದಿದ್ದೀನಿ. ಸೊ ಇದು ವೇಕೆನ್ಸಿ ಪೊಸಿಷನ್ ಇಸ್ ವೇಕೆಂಟ್. ಸೊ ದಿಸ್ ಇಸ್ ಕಾಲ್ಡ್ ವೇಕೆನ್ಸಿ ಡಿಫೆಕ್ಟ್ ಅಂತ. ಇನ್ನೊಂದು ಇಂಟರ್ಟೀಷಿಯಲ್ ಡಿಫೆಕ್ಟ್. ಇಂಟರ್ಟೀಷಿಯಲ್ ಡಿಫೆಕ್ಟ್. ಇಂಟರ್ಟೀಷಿಯಲ್ ಡಿಫೆಕ್ಟ್ ಅಂದರೆ ಏನು? ಸಪೋಸ್ ಅದೇ ಉದಾಹರಣೆ ಹೇಳ್ತೀನಿ. ಎಕ್ಸಾಂಪಲ್, ಸಪೋಸ್ ಇನ್ ಸಿನಿಮಾ ಹಾಲ್ ಯು ಹ್ಯಾವ್ 100 seats, ಬಟ್ 102 members ಆರ್ ದೇರ್ ಇನ್ ದ ಸಿನಿಮಾ ಹಾಲ್. 100 ಸೀಟ್ ಇದೆ, ಈ 102 ಮಂದಿ ಇದ್ದಾರೆ. ಅವಾಗೇನಾಗುತ್ತೆ? 2 ಮಂದಿಯಲ್ಲಿ ಕುಳಿತಿದ್ದಾರೆ, ಎಲ್ಲೋ ಖಾಲಿ ಜಾಗದಲ್ಲಿ ಕುಳಿತಿದ್ದಾರೆ. ಇಂಟರ್ಟೀಷಿಯಲ್ ಪೊಸಿಷನ್ ಅಂತ. ಇಟ್ಸ್ ಕಾಲ್ಡ್ ಇಂಟರ್ಟೀಷಿಯಲ್. ಆ ವರ್ಡ್ ಬರಬೇಕು. ಯು ಹ್ಯಾವ್ ಟು ರಿಕಾಲ್ ದಟ್ ವರ್ಡ್. ವಿಚ್ ವರ್ಡ್? ಇಂಟರ್ಟೀಷಿಯಲ್ ಪೊಸಿಷನ್. ನೋಡಿ, ಇಲ್ಲಿ ರೆಗ್ಯುಲರ್ ಆಗಿ ಈ ರೀತಿ ಅರೇಂಜ್ ಆಗಿರಬೇಕಾಯಿತು, ಬಟ್ ಇಲ್ಲಿ ಇದೊಂದು ಪಾರ್ಟಿಕಲ್ಲು, ಈ ಪಾರ್ಟಿಕಲ್ಲು ಇಂಟರ್ಟೀಷಿಯಲ್ ಪೊಸಿಷನ್ನಲ್ಲಿ ಬಂದು ಕುಳಿತಿದೆ. ಸೊ ದಿಸ್ ಇಸ್ ಡಿಫೆಕ್ಟ್ ಇಸ್ ಕಾಲ್ಡ್ ಇಂಟರ್ಟೀಷಿಯಲ್ ಡಿಫೆಕ್ಟ್ ಅಂತ. ಇಂಟರ್ಟೀಷಿಯಲ್ ಡಿಫೆಕ್ಟ್ನಲ್ಲಿ ಏನಾಗಬೇಕು? ಡೆನ್ಸಿಟಿ ಈಸ್ ಇನ್ಕ್ರೀಸಸ್. ಇಲ್ಲಿ ಡಿಕ್ರೀಸಸ್ ಆಗ್ತದೆ. ವೇಕೆನ್ಸಿ ಡಿಫೆಕ್ಟ್ನಲ್ಲಿ ಏನಾಗ್ತದೆ? ಡೆನ್ಸಿಟಿ ಏನಾಗ್ತದೆ? ಡಿಕ್ರೀಸ್ ಆಗ್ತದೆ. ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ ಜಾಸ್ತಿ ಆಗುತ್ತೆ, ಡೆನ್ಸಿಟಿ ಈಸ್ ಇನ್ಕ್ರೀಸಸ್. ಸೊ ದೀಸ್ ಟು ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಈ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ನಲ್ಲಿ ಇಂಪಾರ್ಟೆಂಟ್ ಅಂದರೆ ಡಿಫೆಕ್ಟ್ಸ್ ಇಂದ ಅಯಾನಿಕ್ ಕಂಪೌಂಡ್. ಅಯಾನಿಕ್ ಕಂಪೌಂಡಲ್ಲಿ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಆಗುತ್ತೆ. ಅಯಾನಿಕ್ ಸಾಲ್ಟ್ಸ್. ಅಯಾನಿಕ್ ಸಾಲ್ಟ್ ಅಂದ್ರೇನು? ಕ್ಯಾಟಯಾನು ಮತ್ತು ಆ್ಯನಾಯನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸೋಡಿಯಂ ಕ್ಲೋರೈಡ್ ಇಸ್ ಅಯಾನಿಕ್ ಸಾಲ್ಟ್. ಇಟ್ ಕಂಟೇನ್ಸ್ ಸೋಡಿಯಂ ಅಯಾನ್ ಆ್ಯಂಡ್ ಕ್ಲೋರೈಡ್ ಅಯಾನ್. ಏನಿರಬೇಕು?
ಎಷ್ಟು ಸೋಡಿಯಂ ಅಯಾನ್ ಇರಬೇಕು ಅಷ್ಟು ಸೋಡಿಯಂ ಕ್ಲೋರೈಡ್ ಇರಬೇಕು. ಯಾಕಂದರೆ ಚಾರ್ಜ್ ವೈಸ್ ದೇ ಶುಡ್ ಬಿ ಬ್ಯಾಲೆನ್ಸ್. ದೇ ಕೆನಾಟ್ ಶೋ ಸಿಂಪ್ಲಿ ವೇಕೆನ್ಸಿ ಡಿಫೆಕ್ಟ್ ಆ್ಯಂಡ್ ದೇ ಕೆನಾಟ್ ಶೋ ಸಿಂಪ್ಲಿ ಇಂಟರ್ಟಿಷಿಯಲ್ ಡಿಫೆಕ್ಟ್. ಸೊ ಅದೇ ಈ ಡಿಫೆಕ್ಟನ್ನು ಮೊಡಿಫೈ ಆದ ಡಿಫೆಕ್ಟನ್ನು ತೋರಿಸ್ತದೆ. ದಟ್ ಇಸ್ ಕಾಲ್ಡ್ ಒನ್ ಈಸ್ ಎ ಫ್ರಾಂಕೆಲ್ ಡಿಫೆಕ್ಟ್. ಸೊ ಫ್ರಾಂಕೆಲ್ ಡಿಫೆಕ್ಟ್, ಸೆಕೆಂಡ್ ಒನ್ ಈಸ್ ಸ್ಕಾಟ್ಕಿ ಡಿಫೆಕ್ಟ್. ಸೊ ಇವೆರಡು ಎಲ್ಲಿ ತೋರಿಸ್ತದೆ? ಅಯಾನಿಕ್ ಕಂಪೌಂಡಲ್ಲಿ. ಯಾವ ಟೈಪ್ ಡಿಫೆಕ್ಟು? ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್. ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ನಲ್ಲಿ ಅದೇ ವೇಕೆನ್ಸಿ ಡಿಫೆಕ್ಟು ಮತ್ತು ಇಂಟರ್ಟಿಷಿಯಲ್ ಡಿಫೆಕ್ಟು. ಬಟ್ ಅಯಾನಿಕ್ ಕಂಪೌಂಡಲ್ಲಿ ದಿಸ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಇಟ್ ಶೋಸ್ ಇನ್ ಎ ಲಿಟ್ಲ್ ಬಿಟ್ ಡಿಫರೆಂಟ್ ಮ್ಯಾನರ್. ದರ್ ಇಸ್ ಫಸ್ಟ್ ಒನ್ ಈಸ್ ಅ ಫ್ರಾಂಕೆಲ್ ಡಿಫೆಕ್ಟ್ ಆ್ಯಂಡ್ ದರ್ ಇಸ್ ಎ ಸ್ಕಾಟ್ಕಿ ಡಿಫೆಕ್ಟ್. ಆ್ಯಕ್ಚುಲಿ ಫ್ರಾಂಕೆಲ್ ಡಿಫೆಕ್ಟ್ ಅದೇನು? ಡಿಸ್ಲೊಕೇಶನ್ ಡಿಫೆಕ್ಟ್. ಫ್ರಾಂಕೆಲ್ ಡಿಫೆಕ್ಟ್ ಏನಿದು? ಫ್ರಾಂಕೆಲ್ ಡಿಫೆಕ್ಟ್ ಇದೆ ಡಿಸ್ಲೊಕೇಶನ್ defect. So I diagrammatically shown here. ಏನು ತೋರಿಸ್ತದೆ? ಇಲ್ಲಿ ಕ್ಯಾಟಯನು ಆ್ಯನಾಯನು ಅರೇಂಜ್ ಆಗ್ತಾ ಹೋಗಿದೆ. ಈ ಪೊಸಿಷನ್ನಲ್ಲಿರುವ ಕ್ಯಾಟಯನು ಮಿಸ್ ಆಗಿ ಇಲ್ಲಿ ಬಂದು ಕುಳ್ಕೊಂಡಿದ್ದು ಕಾಣಿಸ್ತಿದೆ. ಸೊ ದಿಸ್ ಪೊಸಿಷನ್ನಲ್ಲಿ ಒಂದು ಕ್ಯಾಟಯನ್ ಇರಬೇಕಾಗಿತ್ತು. ದಿಸ್ ಇಸ್ ಕಾಲ್ಡ್ ಲೆಟೈಸೈಡ್. ಲೆಟೈಸೈಡ್ನಲ್ಲಿ ಅದು ಇಲ್ಲ. ಎಲ್ಲಿ ಬಂದು ಕುಳ್ಕೊಂಡಿದೆ? ಇಂಟರ್ಟಿಷಿಯಲ್ ಪೊಸಿಷನ್ನಲ್ಲಿ. ಮತ್ತು ಇಟ್ ಇಸ್ ಲೊಕೇಟೆಡ್. ಸಿ ದಿಸ್ ಟೈಪ್ ಆಫ್ ಡಿಫೆಕ್ಟ್ ಇಸ್ ಕಾಲ್ಡ್ ಫ್ರಾಂಕೆಲ್ ಡಿಫೆಕ್ಟ್. ಫ್ರಾಂಕೆಲ್ ಡಿಫೆಕ್ಟ್ ಅಂದ್ರೇನು? ಡಿಸ್ಲೊಕೇಶನ್. ಎಲ್ಲಿಂದ ಡಿಸ್ಲೊಕೇಟ್ ಆಗಿದೆ? ಈ ಲೆಟೈಸ್ ಪಾಯಿಂಟಿಂದ ಡಿಸ್ಲೊಕೇಟ್ ಆಗಿದೆ. ಡಿಸ್ಲೊಕೇಶನ್ ಆಫ್ ಎ ಸ್ಮಾಲರ್ ಅಯಾನ್. ಇನ್ ಅಯಾನಿಕ್ ಸಾಲಿಡ್ನಲ್ಲಿ ನಾನು ನಿನ್ನೆ ಹೇಳಿದೆ ಯಾವುದು ಸ್ಮಾಲರ್ ಅಯಾನು? ಕ್ಯಾಟಯನ್ ಇಸ್ ಎ ಸ್ಮಾಲ್. ಯೂಸ್ವಲಿ ಕ್ಯಾಟಯನು ಡಿಸ್ಲೊಕೇಟ್ ಆಗಿದೆ. ವಾಟ್ ಇಸ್ ಎ ಫ್ರಾಂಕೆಲ್ ಡಿಫೆಕ್ಟ್? Dislocation of a smaller ion, usually a cation, from its normal side to interstitial side. Normal side ನಲ್ಲಿ ಬಿಟ್ಟು interstitial side ನಲ್ಲಿ ಅದು ಆಕ್ಯುಪೈ ಆಗಿದೆ. This type of defect is called a Frankel defect. ಅರ್ಥ ಆಗ್ತದೆಯಾ? ಸೊ ಫ್ರಾಂಕೆಲ್ ಡಿಫೆಕ್ಟ್ ಇಲ್ಲಿ ಡೆನ್ಸಿಟಿ ಏನಾಗಬೇಕು ಕೇಳ್ತೇನೆ. ಇಲ್ಲಿ ಏನಂತೆ? ನಂಬರ್ ಆಫ್ ಅಯಾನ್ಸು ಅಷ್ಟೇ ಇರ್ತದೆ, ಬಟ್ ಕ್ಯಾಟಯನ್ ಪೊಸಿಷನ್ ಮಾತ್ರ ಚೇಂಜ್ ಆಗಿದೆ. ಅಂದರೆ ನಂಬರ್ ಆಫ್ ಅಯಾನ್ಸ್ ಇಲ್ಲಿ ಎರಡು ಡಿಫೆಕ್ಟ್ ಆಗುತ್ತೆ. ಒಂದು ಪೊಸಿಷನ್ನಲ್ಲಿ ವೇಕೆನ್ಸಿ ಡಿಫೆಕ್ಟು, ಇಲ್ಲಿ ಡೆನ್ಸಿಟಿ ಕಡಿಮೆ ಆಗಬೇಕಾಗಿತ್ತು. ಇನ್ನೊಂದು ಪೊಸಿಷನ್ನಲ್ಲಿ ಇಂಟರ್ಟಿಷಿಯಲ್ ಡಿಫೆಕ್ಟ್. ಬೋತ್ ಆರ್ ಟೇಕಿಂಗ್ simultaneously, therefore it has no effect on the density of the solid, or in other words the density of the crystalline solid is or ionic solid is remains same in the Frankel defect. Okay, clear ಆಯ್ತಾ? Frankel defect ಅಂದ್ರೆ ಏನು? Dislocation. Which one is dislocate? A smaller ion. Which one is smaller ion? A cation. Where is dislocate? From normal side. Where it occupies? To the interstitial. So these things you have to remember. A point of examination also. This is very important. So here, then what type of ionic solids shows the Frankel defect? Frankel defect ಆಗಬೇಕಂತಂದ್ರೆ there is a large difference between the size of cation and anion. For example, suppose you take the AgCl or silver halides AgBr or AgR, or you can take a ZnS. A Zn2 plus or Ag plus have a very small size. Small size ಇರೋದ್ರಿಂದ they are dislocated from its normal side and occupies the interstitial side. I think it's clear for you. What is Frankel defect? Dislocation defect. It's also called dislocation. Where it's dislocated? It's dislocated from the normal side to the interstitial side. The word you have to remember. ಯಾವುದು? Interstitial side. So the density is remains same. And what type of crystalline solid shows the Frankel defect? There is a large difference between the size of the cation and anion. ನೋಡಿ, ಈ ಅಯಾನಿಕ್ ಸಾಲಿಡ್ನಲ್ಲಿ ಏನಿರಬೇಕು? ದ ಚಾರ್ಜಸ್ ಮಸ್ಟ್ ಬಿ ಸೇಮ್. ಕ್ಯಾಟಯನ್ ಒಂದೇ ಹೋಗಿ ಮಿಸ್ ಆಗಲಿಕ್ಕೆ ಆಗೋದಿಲ್ಲ, ಅಥವಾ ಎನಾಯನ್ ಒಂದೇ ಹೋಗಿ ಮಿಸ್ ಆಗಲಿಕ್ಕೆ ಆಗೋಲ್ಲ. ಯಾಕಂದರೆ ಟೋಟಲ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಶುಡ್ ಬಿ ಈಕ್ವಲ್ ಟು ಟೋಟಲ್ ನೆಗೆಟಿವ್ ಚಾರ್ಜ್. ಸೊ ಈ ಸ್ಮಾಲರ್ ಅಯಾನು ಡಿಸ್ಲೊಕೇಟ್ ಆಗೋದು ಎಲ್ಲಿರುತ್ತೆ? ಇಂಟರ್ಸ್ಟಿಷಿಯಲ್ ಪೊಸಿಷನ್ ಇರುತ್ತೆ. ಸೊ ದ ಡೆನ್ಸಿಟಿ ಏನು? Density of the solids is not changes, it is remains same. Okay, one more defect, a Schottky defect. Schottky defect. So Schottky defect ಅಂದ್ರೆ ಏನು? Schottky defect ನಲ್ಲಿ both anion and cation, equal number of anion and cations are missing from the lattice. It's a vacancy defect. It's purely vacancy. ಯಾರು ಇಲ್ಲಿ ನಾವು ಒಂದು ಪಾರ್ಟಿಕಲ್ ಇಸ್ ಮಿಸ್ಸಿಂಗ್ ಅಂತ ಇಲ್ಲಿ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ
ಚಾರ್ಜಸ್ಸು ಬ್ಯಾಲೆನ್ಸ್ ಆಗಿರಬೇಕು. ಒಂದು ಕ್ಯಾಟಯನ್ ಮಿಸ್ ಆಯ್ತಂದರೆ ಯಾನ್ ಅಷ್ಟೇ ಈಕ್ವಲ್ ಚಾರ್ಜ್ ಇರುವ ಯಾನಯನ್ನು ಮಿಕ್ಸ್ ಆಗಬೇಕು. ಸೊ ಬೋತ್ ಆರ್ ಮಿಸ್ಸಿಂಗ್ ಫ್ರಮ್ ದ ಲೆಟರ್ಸ್. ಸೊ ಹಿಯರ್ ಐ ಹ್ಯಾವ್ ಶೋನ್ ದ ಡೈಗ್ರಾಮ್ಯಾಟಿಕಲಿ ನೋಡಿ, ಇಲ್ಲಿ ಕ್ಯಾಟಯನು ಯಾನಯನ್ ಇರಬೇಕಾಯಿತು, ಇಲ್ಲಿದ್ದಂಥ ಯಾನಯನು ಮಿಸ್ ಆಗಿದೆ, ಇಲ್ಲಿದ್ದಂಥ ಯಾನಯನ್ ಮಿಕ್ಸ್ ಆಗಿದೆ, ಇಲ್ಲಿದ್ದಂಥ ಕ್ಯಾಟಯನು, ಇಲ್ಲಿದ್ದಂಥ ಕ್ಯಾಟಯನ್. ಸೊ 2 cations are missing, 2 anions are missing. This type of ನೋಡಿ ಮಿಸ್ಸಿಂಗ್ ಪೊಸಿಷನ್ ಇಲ್ಲಿ ಇಲ್ಲ. ಯಾರಾಗಿ ಇರಬೇಕಾಯಿತು, ಇಲ್ಲಿ ಒಂದು ಕ್ಯಾಟಯನ್ ಇರಬೇಕಾಯಿತು, ಇದು ಮಿಸ್ ಆಗಿದೆ. ಇಲ್ಲಿ ಒಂದು ಆನಯನ್ ಇರಬೇಕು, ಇದು ಮಿಸ್ ಆಗಿದೆ. ಈಕ್ವಲ್ ನಂಬರ್ ಆಫ್ ಕ್ಯಾಟಯನ್ಸ್ ಆ್ಯಂಡ್ ಆನಯನ್ಸ್ ಆರ್ ಮಿಸ್ಸಿಂಗ್ ಫ್ರಮ್ ದ ಲ್ಯಾಟಿಸ್ ಪಾಯಿಂಟ್. ದಿಸ್ ಇಸ್ ಕಾಲ್ಡ್ ಅ ಸ್ಕಾಟ್ಕಿ ಡಿಫೆಕ್ಟ್. ಅರ್ಥ ಆಗ್ತದೆಯಾ? ಕ್ಲಿಯರ್ ಆಯ್ತಾ? ಇದರಲ್ಲಿ ಏನಾಗುತ್ತೆ, ಮಿಸ್ ಆಗಿದೆ, ಡಿಸ್ಲೊಕೇಟ್ ಆಗಿದೆ, ಯಾವುದು ಸ್ಮಾಲರ್ ಅಯನ್ ಮಾತ್ರ ಇಂಟರ್ಟೀಷಿಯಲ್ ಪೊಸಿಷನ್ ಇದೆ. ಇದರಲ್ಲಿ ಎರಡು cation and anion both are missing out from the crystal. ಸೊ ಏನಾಗಬೇಕು, ವೇಕೆನ್ಸಿ ಡಿಫೆಕ್ಟ್ ಆಗ್ತದೆ. ವೇಕೆನ್ಸಿ ಡಿಫೆಕ್ಟ್ ಆದ ಕೂಡಲೇ ಏನಾಗಬೇಕು, ದ ಡೆನ್ಸಿಟಿ ಈಸ್ ಡಿಕ್ರೀಸಸ್. ಹಿಯರ್ ಡೆನ್ಸಿಟಿ ಏನಾಗುತ್ತೆ, ಡಿಕ್ರೀಸಸ್. ಸೊ ದಿಸ್ ವರ್ಡ್ ಯು ಹ್ಯಾವ್ ಟು ರಿಮೆಂಬರ್. ಇಲ್ಲಿ ಡೆನ್ಸಿಟಿ ರಿಮೇನ್ಸ್ ಸೇಮ್. Frankel defect, densities remain same. Why it remains same? It in this Frankel defect, both the defects are taking place simultaneously, vacancy and interstitial. Vacancy density decrease ಆಯ್ತಂದ್ರೆ interstitial increase ಆಗಬೇಕು. ಎರಡು ಒಂದೊಂದು ಏನೋ ಎಷ್ಟು increase ಆಗ್ತದೆ ಅಷ್ಟೇ decrease ಆಗ್ತದೆ. Density is not changes here. Okay, I think it's clear. So one more thing is, what type of salts are showing a Schottky defect? ಇಲ್ಲಿ ಇದು ಇಂಪಾರ್ಟೆಂಟ್ ನೋಡಿ. ಇಲ್ಲಿ there is no much difference in the size of the cation and anion. So they have the equal size, almost equal size. The cations and anions have almost equal size. This shows the Schottky defect. So ಎಲ್ಲಿ ಕ್ಯಾಟಯನ್ಗಳು ದೊಡ್ಡಿರುತ್ತೆ ನಿಮ್ಗೆ ಗೊತ್ತಿದೆ, ಅಟಾಮಿಕ್ ರೇಡಿಯಸ್ಸು ಈ ಕಡೆಯಿಂದ ಈ ಕಡೆಗೆ ಹೋದರೆ ಏನಾಗ್ತದೆ, ಚಿಕ್ಕದಾಗ್ತಾ ಆಗುತ್ತೆ. ಹಾಗಾದರೆ ಯಾವ ಗ್ರೂಪ್ ಅಟಾಮಿಕ್ ಸೈಜ್ ದೊಡ್ಡಿದೆ ಮೆಟಲ್ನಲ್ಲಿ? ಫಸ್ಟ್ ಗ್ರೂಪಿಗೆ ಸೋಡಿಯಂ, potassium, rubidium, cesium. These are the lithium is small size, you leave it, sodium, potassium, rubidium. ಯಾವ ಯಾನಯನಿಗೆ ಚಿಕ್ಕ ಸೈಜ್ ಇರುತ್ತೆ? ಹ್ಯಾಲೈಡ್ಸ್, ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್. ಸಪೋಸ್ ಇವೆರಡು ಪೇರ್ ಅಪ್ ಆಯ್ತದೆ, ನೆಗೆಟಿವ್ ಇದು ಪಾಸಿಟಿವ್, ಸೋಡಿಯಂ ಕ್ಲೋರೈಡ್ ಪಾಸಿಟಿವ್, ನೆಗೆಟಿವ್ ಸೋಡಿಯಂ ಪೊಟ್ಯಾಸಿಯಂ ಬ್ರೋಮೈಡ್, ಅಥವಾ ರುಬಿಡಿಯಂ ಅಯೋಡೈಡ್, ಅಥವಾ ರುಬಿಡಿಯಂ ಕ್ಲೋರೈಡ್, ಅಥವಾ ರುಬಿಡಿಯಂ ಬ್ರೋಮೈಡ್. ದ ಫಸ್ಟ್ ಗ್ರೂಪ್ ಎಲಿಮೆಂಟ್ metal and 17th group non-metal anion, if they are makes the ionic solid, this shows the Schottky defect. So nimge ಒಂದು ಎಕ್ಸಾಂಪಲ್ ಕೇಳ್ತಾರೆ, the potassium chloride ಇದೆ, what type of defect it shows? It shows the Schottky defect. So ಇಲ್ಲಿ one more interesting thing is AGBR. Now AGBR I have written in the case of Frankel defect, and it also shows the Schottky defect. So this you have to remember. See, one of the CET look at which one of the following shows the Schottky defect and Frankel defect both. That is silver bromide. Silver bromide shows both the Schottky defect and Frankel defect. ಅರ್ಥ ಆಗ್ತದೆಯಾ? ಡಿಫರೆನ್ಸ್ ಕೇಳ್ತಾರೆ. ಡಿಫರೆನ್ಸ್ನಲ್ಲಿ ಏನು ಹೇಳ್ತಾರೆ, ಇದರಲ್ಲಿ ಡೆನ್ಸಿಟಿ ಚೇಂಜ್ ಆಗೋದೆ, ಇದರಲ್ಲಿ ಡೆನ್ಸಿಟಿ ಕಡಿಮೆ ಆಗ್ತದೆ. ಒಂದು ಡಿಫರೆನ್ಸು. ದ ಕ್ಯಾಟಯನು ಆನಯನು ಸೈಜು ಭಾಳಷ್ಟು ದೊಡ್ಡ ಡಿಫರೆನ್ಸ್ ಇದ್ದರೆ Frankel defect ಇರುತ್ತೆ. Size is not almost same, then it shows the Frankel defect. ಇಲ್ಲಿ ಇಂಟರ್ಟೀಷಿಯಲ್ ಪೊಸಿಷನ್, ಲ್ಯಾಟಿಸ್ ಪಾಯಿಂಟ್ ಇಂದ ಇಂಟರ್ಟೀಷಿಯಲ್ ಪೊಸಿಷನ್ ಬರುತ್ತೆ. ಇಲ್ಲಿ ಏನಾಗುತ್ತೆ, ಬೋತ್ ಕ್ಯಾಟಯನ್ ಆ್ಯಂಡ್ ಈಕ್ವಲ್ ನಂಬರ್ ಆಫ್ ಕ್ಯಾಟಯನ್ ಆ್ಯಂಡ್ ಆನಯನ್ ಆರ್ ಮಿಸ್ಸಿಂಗ್. ಓಕೆ, ಸೊ ದಿಸ್ ಇಸ್ ದಿ ಯಾವುದು ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್ನಲ್ಲಿ ಫಾರ್ ಇನಾರ್ಗ್ಯಾನಿಕ್ ಸಾಲ್ಟ್ we have studied 2 type of defect, Frankel defect and Schottky defect. The second defect is impurity defect. Impurity defect ಅಂದ್ರೆ ಏನು? See, for example, I will give the example here. Suppose you have a NaCl, sodium chloride, NaCl salt. So this NaCl salt is crystallized with a strontium chloride. NaCl crystallized with a small amount of strontium chloride ಆಗ್ತದೆ. ಸ್ಟ್ರಾನ್ಸಿಯಂ ಯಾವ ಗ್ರೂಪ್ನಲ್ಲಿ ಬರುತ್ತೆ? ಸೆಕೆಂಡ್ ಗ್ರೂಪ್ ಎಲಿಮೆಂಟ್. ಅದರ ಮೇಲೆ ಎಷ್ಟು ಚಾರ್ಜ್ ಇದೆ? SR2+. ಸೋಡಿಯಂ ಮೇಲೆ ಎಷ್ಟು ಚಾರ್ಜ್ ಇದೆ? Na+. ಸೋಡಿಯಂ ಮೇಲೆ 1+ ಇದೆ, ಸ್ಟ್ರಾನ್ಸಿಯಂ ಮೇಲೆ 2+ ಇದೆ. ಸೊ ಈಗ ಯು ಆರ್ crystallize the sodium chloride with a small amount of strontium chloride. What happens? Some of the
sites are occupied by francium ion. It displaces the sodium ion from the lattice point and it occupies. Because of 2 positive charge on the francium, it displaces a 2 sodium ion. One francium ion displaces a 2 sodium ion and 1 position it occupies. ನೋಡಿ, ಎರಡು ಟ್ರಾನ್ಸಿಯಮ್, ಒಂದು ಟ್ರಾನ್ಸಿಯಮ್ನಲ್ಲಿ ಏನಿದೆ, ಎರಡು ಪಾಸಿಟಿವ್ ಚಾರ್ಜ್ ಇದೆ. ಅದು ಎಷ್ಟು ಸೋಡಿಯಂ ಅಯಾನನ್ನು ಡಿಸ್ಪ್ಲೇಸ್ ಮಾಡ್ತದೆ? 2, ಯಾಕಂದರೆ ಒಂದು ಪಾಸಿಟಿವ್ ಚಾರ್ಜ್. ಅದರಲ್ಲಿ ಒಂದು ಪೊಸಿಷನ್ನಲ್ಲಿ ಯಾರು ಕೊಡ್ತಾರೆ? ಟ್ರಾನ್ಸಿಯಮ್ ಅಯಾನ್. ಹಾಗಾದ್ರೆ ಇನ್ನೊಂದು ಪೊಸಿಷನ್ ಏನಂತೆ? ವೇಕೆಂಟ್. ಸೊ ದಿಸ್ ಇಸ್ ಕಾಲ್ಡ್ impurity defect. Impurity defect. So in one of the CET exam last year or before last year, they asked this question: how many the vacancy are created in a crystalline solid? ಎಷ್ಟು ವೇಕೆನ್ಸಿ ಆಗಬೇಕು, ಎಷ್ಟು ಕಾನ್ಸಂಟ್ರೇಷನ್ ಆಫ್ ಸ್ಟ್ರಾನ್ಸಿಯಮ್ ಅಯಾನ್ ಇದೆಯೋ ಅಷ್ಟೇ ವೇಕೆನ್ಸಿ ಆಗಬೇಕು. ಯಾಕಂದರೆ ಈಚ್ ಸ್ಟ್ರಾನ್ಸಿಯಮ್ ಅಯಾನ್ ಕ್ರಿಯೇಟ್ಸ್ ಎ 1 ವೇಕೆನ್ಸಿ. ಸಪೋಸ್ 100 ಸ್ಟ್ರಾನ್ಸಿಯಮ್ ಅಯಾನ್ ಇತ್ತಂದರೆ 100 ವೇಕೆನ್ಸಿ. ಸಪೋಸ್ ನೀವು 10 to the power of -5 mole ಆಫ್ ಸ್ಟ್ರಾನ್ಸಿಯಂ ಕ್ಲೋರೈಡ್ ಹಾಕ್ತೀರಿ ಅಂತ ಹೇಳಿ, ಆ ಕ್ರಿಸ್ಟಲೈನಲ್ಲಿ ಎಷ್ಟು ಸೈಟ್ ಇರುತ್ತೆ, ಎಷ್ಟು ವೇಕೆಂಟ್ ಪೊಸಿಷನ್ ಇರುತ್ತೆ? 10 to the power of -5 mole ಆಫ್ the vacancies are created in a crystalline solid. So this type of calculation you are able to do. This defect is a second defect, that's called impurity defect. So third defect is non-stoichiometric defect. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ non-stoichiometric defect ಅಂದರೆ ಏನು ಅಂತ. ಸೊ the many inorganic solids are shows this non-stoichiometric defect. The constituent ions are not present in stoichiometric ratio. I have given already one example. FeO ದಲ್ಲಿ about 0.96 Fe ಇತ್ತಂದರೆ ಆಕ್ಸಿಜನ್ 1 ಇದೆ. ಆ್ಯಕ್ಚುಲಿ ಸ್ಟೈಕ್ಯೋಮೆಟ್ರಿಕ್ ರೇಷಿಯೋದಲ್ಲಿ ಏನಿರಬೇಕು? 1 ಇರಬೇಕು. 1 ಯಾವುದು ಒಂದ್ಸರಿ ಕ್ಯಾಟಯನ್ ಜಾಸ್ತಿ ಇರ್ತದೆ, ಇನ್ನೊಂದು ಆ್ಯನಾಯನ್. ಸೊ ಇಲ್ಲಿ ಕ್ಯಾಟಯನ್ ಕಡಿಮೆ, ಆ್ಯನಾಯನ್ ಜಾಸ್ತಿ ಇದೆ. ಕೆಲವೊಂದರಲ್ಲಿ ಆ್ಯನಾಯನ್ ಜಾಸ್ತಿ ಇರ್ತದೆ, ಕ್ಯಾಟಯನ್ ಕಡಿಮೆ ಇರ್ತದೆ. ಸರಿ, ಇನ್ನೊಂದರಲ್ಲಿ ಕ್ಯಾಟಯನ್ ಜಾಸ್ತಿ ಇರ್ತದೆ, ಆ್ಯನಾಯನ್ ಕಡಿಮೆ. ಇದರಲ್ಲಿ ಯಾವುದು ಕಡಿಮೆ ಇದೆ? ಕ್ಯಾಟಯನ್. ಎಷ್ಟು ಇರಬೇಕಾಗಿತ್ತು? 1 ಇರಬೇಕಾಗಿತ್ತು. ಎಷ್ಟಿದೆ? 0.96. ಸೊ ಮೆನಿ ಇನ್ಆರ್ಗ್ಯಾನಿಕ್ ಸಾಲಿಡ್ಸ್ ಆರ್ shows this type of defect, that's called non-stoichiometric defect. ಸೊ non-stoichiometric defect ಅಲ್ಲಿ 2 ರೀತಿ ಡಿಫೆಕ್ಟ್ ಇದೆ. ಸೊ ಅದರಲ್ಲಿ ಒಂದು ಮೆಟಲ್ ಎಕ್ಸಸ್ ಡಿಫೆಕ್ಟು, ಇನ್ನೊಂದು ಮೆಟಲ್ ಡೆಫಿಸಿಯನ್ಸಿ. ಮೆಟಲ್ ಎಕ್ಸಸ್ ಡಿಫೆಕ್ಟ್ನಲ್ಲಿ ಏನಾಗುತ್ತೆ? ಮೆಟಲ್ ಅಯಾನು ನಾನ್ ಮೆಟಲ್ ಅಯಾನಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. ಮೆಟಲ್ ಡೆಫಿಸಿಯನ್ಸಿ ಡಿಫೆಕ್ಟ್ನಲ್ಲಿ ಏನಿದೆ? ದ ಮೆಟಲ್ ಅಯಾನ್ ಈಸ್ ಲೆಸ್ಸರ್ ಕಂಪೇರ್ಡ್ ಟು ದ ನಾನ್ ಮೆಟಲ್ ಅಯಾನ್. ಸೊ ದೀಸ್ ಆರ್ ದಿ 2 type of defect. One is a metal excess and one metal deficiency. So metal excess defect ಯಾಕಂತಂದರೆ metal excess defect is due to anionic vacancy. Metal excess defect is due to anionic vacancy. For example, ಇಲ್ಲಿ so suppose you are heated KCl or NaCl or lithium chloride, these are all shows this type of defect. Which defect? Metal excess defect is due to anionic vacancy. Metal excess defect ಯಾಕೆ ಕ್ರಿಯೇಟ್ ಆಗ್ತದೆ? anionic vacancy ಆಗೋದ್ರಿಂದ ಆಗ್ತದೆ. ಫಾರ್ ಎಕ್ಸಾಂಪಲ್ ಇದು ಯಾವ್ಯಾವುದು? KCl, NaCl or lithium chloride. So when you heated the sodium chloride piston, it is heated with a sodium vapor. Sodium vapor ಅಂದರೆ ಇದನ್ನ ಹೀಟ್ ಮಾಡೋದು. ಸೋಡಿಯಂ ವೇಪರ್ ಏನಾಗುತ್ತೆ? ಕಮ್ ಆ್ಯಂಡ್ ಡಿಫ್ಯೂಸಸ್ ಹಿಯರ್. ಇಟ್ ಕಮ್ ಆ್ಯಂಡ್ ಡಿಫ್ಯೂಸ್. ಇಲ್ಲಿ ಮೇಲೆ ಬಂದು ಕುಳಿತುಕೊಳ್ಳುತ್ತೆ. ಅವಾಗ ಏನಾಗುತ್ತೆ? ದ ಯಾನಾಯನ್ ಯಾವುದು? Cl minus ion diffuses. It is move towards the sodium ion. ಎಲ್ಲಿಂದ ಮೂವ್ ಆಗ್ತದೆ? ಕ್ರಿಸ್ಟಲ್ ಲ್ಯಾಟೈಸ್ನಿಂದ ಎಲ್ಲಿ ಬರ್ತದೆ? ಸೋಡಿಯಂ ಹೊರಗಡೆ ಎಣ್ಣೆ ಇರ್ತದೆ, ಆ ಕಡೆ ಬರ್ತದೆ. ಅವಾಗ ಸೋಡಿಯಂ ಜೊತೆ ಈ Cl ಮೈನಸ್ ಕಂಬೈನ್ ಆಗಿ ಏನಾಗ್ತದೆ? NaCl ಆ್ಯಂಡ್ ದೆನ್ 1 electron ಕ್ರಿಯೇಟ್ ಆಗ್ತದೆ. ಸೊ ನೋಡಿ, ಇದೇನಾಗ್ತದೆ? ಮೆಟಲ್ ಎಕ್ಸೆಸ್ ಡ್ಯೂ ಟು anionic vacancy. ಹೇಗಾಗುತ್ತೆ? ಎಕ್ಸಾಂಪಲ್ ಈಸ್ sodium chloride is heated with a sodium metal. ಅವಾಗ ಸೋಡಿಯಂ ಮೆಟಲು ಈ ಕ್ರಿಸ್ಟಲ್ ಮೇಲೆ ಬಂದು ಕುಳಿತುಕೊಳ್ತದೆ. ದೆನ್ ಅವಾಗ ಕ್ಲೋರೈಡ್ ಅಯಾನ್, ಈ ಕ್ರಿಸ್ಟಲ್ ಲ್ಯಾಟೈಸ್ನಲ್ಲಿದ್ದಂಥ ಕ್ಲೋರೈಡ್ ಅಯಾನು ಹೊರಗಡೆ ಬರ್ತದೆ. ಆ್ಯಂಡ್ ದ್ಯಾರ್ ಇಟ್ ಕಂಬೈನ್ಸ್ ವಿತ್ ಸೋಡಿಯಂ ಆ್ಯಂಡ್ ಫಾರ್ಮ್ಸ್ ಎ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಲೀವ್ಸ್ 1 electron. ಇಲೆಕ್ಟ್ರಾನ್ ಏನಂತೆ? ಮತ್ತು ಅಗೇನ್ ಎಲ್ಲಿ ಕ್ಲೋರೈಡ್ ಏನಿದೆಯೋ ಆ ಪೊಸಿಷನ್ನಲ್ಲಿ ಅದು ಆಕ್ಯುಪೈ ಮಾಡ್ತದೆ. ಇದಕ್ಕೆ ಎಪ್ ಸೆಂಟರ್.
F center. So ಏನಾಗ್ತಿದೆ ಇಲ್ಲಿ ಏನಿದು ಕ್ಯಾಟಯನು ಎನಾಯನು ಎಲ್ಲ ಇರ್ತದೆ. ಈ ಪೊಸಿಷನ್ನಲ್ಲಿರುವ ಯಾನಾಯನ್ ಇರಬೇಕಾಗಿತ್ತು, ಅಲ್ಲಿ ಯಾರು ಬರ್ತಾರೆ? ಇಲೆಕ್ಟ್ರಾನ್. Cl ಮೈನಸ್ ಅಯಾನು ಕೆಳಗಡೆ ಹೊರಗಡೆ ಹೋಗಿರ್ತದೆ. ಆ್ಯಂಡ್ ದಿಸ್ ಪೊಸಿಷನ್ ಈಸ್ ಆಕ್ಯುಪೈಡ್ ಬೈ ದ ಜಸ್ಟ್ ಇಲೆಕ್ಟ್ರಾನ್. Cl ಮೈನಸ್ ಅಯಾನ್ ಬದಲು ಯಾರು ಇರ್ತಾರೆ? ಎಲೆಕ್ಟ್ರಾನ್. ಸೊ ದಿಸ್ ಟೈಪ್ ಆಫ್ ಡಿಫೆಕ್ಟ್ ಕ್ರಿಯೇಟ್ಸ್ ದ ಎಫ್ ಸೆಂಟರ್ ಅಂತಾರೆ, ಓರ್ಬಿಟಲ್ ಸೆಂಟರ್ ಅಂತಾರೆ. ಈ ಎಫ್ ಸೆಂಟರ್ ಏನು ಮಾಡ್ತದೆ? ಕ್ರಿಸ್ಟಲ್ಗೆ ಕಲರನ್ನು ಕೊಡ್ತದೆ. ಸೊ ಈ ಕಲರ್ ಯಾಕೆ ಬರ್ತದೆ ನಿಮ್ಗೊಂದು ಹೇಳ್ತೀನಿ. ಕಲರ್ ಯಾಕೆ ಬರ್ತದೆ? ಮೇನ್ಲಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಫ್ರೀ ಇಲೆಕ್ಟ್ರಾನ್. ಈ ಫ್ರೀ ಇಲೆಕ್ಟ್ರಾನ್ ಏನು ಮಾಡ್ತದೆ? ಸನ್ಲೈಟ್ನಲ್ಲಿ ಬರುವ ಯಾವುದೋ ಒಂದು ಎನರ್ಜಿಯನ್ನು, ಒಂದು ಫ್ರೀಕ್ವೆನ್ಸಿಯನ್ನು ಅಬ್ಸಾರ್ವ್ ಮಾಡ್ತದೆ. ನಿಮಗೆ ಸನ್ಲೈಟ್ ಅಂದರೆ ಗೊತ್ತಿದೆ, ಇಟ್ ಕಂಟೈನ್ 7 ಕಲರ್ಸ್, ಅದಕ್ಕೆ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇರ್ತದೆ. ಸೊ ಈ ಇಲೆಕ್ಟ್ರಾನ್ ಫ್ರೀ ಇಲೆಕ್ಟ್ರಾನ್ ಇತ್ತಂದರೆ ಇಟ್ ಅಬ್ಸಾರ್ಬ್ ದಿ ಸಮ್ ಪಾರ್ಟ್ ಆಫ್ ದ ವಿಸಿಬಲ್ ಲೈಟ್. ನಮಗೆ ವಿಸಿಬಲ್ ಲೈಟ್ನ ಸಮ್ ಪಾರ್ಟ್ ಆಫ್ ವೇವ್ಲೆನ್ಸಿಯನ್ನು ಫ್ರೀಕ್ವೆನ್ಸಿಯನ್ನು ಅದು ಅಬ್ಸಾರ್ವ್ ಮಾಡ್ತದೆ ಫಾರ್ ಟ್ರಾನ್ಸಿಷನ್. ದೆನ್ ರಿಮೈನಿಂಗ್ ಪಾರ್ಟು ಏನಿರುತ್ತೆ ಹೊರಗಡೆ ಬರುತ್ತೆ. ಇಟ್ ಇಸ್ ಕಾಂಪ್ಲಿಮೆಂಟರಿ. ಕಲರ್ ಕಾಣಿಸ್ತದೆ, ಅಷ್ಟು ಇರ್ತದೆ. ನಮ್ಗೆ ವೈಟ್ ಇರಬೇಕು, ಕಲರ್ಲೆಸ್ ಆಗಿ ಕಾಣಿಸ್ತದೆ. ಯಾವುದೋ ಒಂದನ್ನು ಅಬ್ಸಾರ್ವ್ ಮಾಡ್ತಂದರೆ ರಿಮೈನಿಂಗ್ ಇಸ್ ಕಾಂಪ್ಲಿಮೆಂಟರಿ. ಬಿಕಾಸ್ ಆಫ್ ದಿಸ್ ಪ್ರೆಸೆನ್ಸ್ ಆಫ್ ಫ್ರೀ ಇಲೆಕ್ಟ್ರಾನ್ ಇಟ್ ಗಿವ್ಸ್ ದ ಕಲರ್. ಇಲ್ಲಿ ಯಾರು ಹೆಚ್ಚಾದ್ರಿಗೆ? ಸೋಡಿಯಂ ಅಯಾನ್. ಯಾಕೆ? ಈ ಕ್ಲೋರೈಡ್ ಏನು ಪೊಸಿಷನ್ನಲ್ಲಿ ಯಾರಿದ್ದಾರೆ? ಓನ್ಲಿ ದ ಇಲೆಕ್ಟ್ರಾನ್ ಇನ್ಸ್ಟೆಡ್ ಆಫ್ ಸೋಡಿಯಂ ಅಯಾನ್. ಸೊ ವಿಚ್ ಟೈಪ್ ಆಫ್ ionic solid? What are the ionic solid source? This one, KCl, NaCl, lithium chloride. Because of this effect, the sodium chloride looks yellow and the potassium chloride is violet and lithium chloride is pink color because of presence of free electron. This is called F center. You have to remember that word, F center. F center ನಲ್ಲಿ ಯಾಕೆ ಕ್ರಿಯೇಟ್ ಆಗುತ್ತೆ? ದ ಫ್ರೀ ಇಲೆಕ್ಟ್ರಾನ್ ಆಕ್ಯುಪೈ ದ ಪೊಸಿಷನ್ ಆಫ್ ಕ್ಲೋರೈಡ್. ಯಾರು ಎಕ್ಸಸ್ ಆದರೂ ಹೀಗೆ ಮೆಟಲಿಗೆ ಮತ್ತು ಕ್ಲೋರೈಡ್ ಅಯನಿಗೆ ಕಂಪೇರ್ ಮಾಡಿದ್ರೆ ಸೋಡಿಯಂ ಅಯನ್ ಜಾಸ್ತಿ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಮೆಟಲ್ ಎಕ್ಸಸ್ ಡಿಫೆಕ್ಟ್. ಓಕೆ, ಸೊ ಇದರಲ್ಲಿ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಡ್ಯೂ ಟು ದ ವೇಕೆನ್ಸಿ. ಸೆಕೆಂಡ್ ಒನ್ ಈಸ್ ದ ಮೆಟಲ್ ಎಕ್ಸಸ್ ಡಿಫೆಕ್ಟ್ ಇಸ್ ಡ್ಯೂ ಟು ಎಕ್ಸ್ಟ್ರಾ ಕ್ಯಾಟಯನ್. ಸೊ ಮೆಟಲ್ ಎಕ್ಸಸ್ ಡಿಫೆಕ್ಟು ಎರಡರಿಂದ ಇರುತ್ತೆ. ಒಂದು ಎನಾಯನಿಕ್ ವೆಕೆನ್ಸಿ. ಎನಾಯನಿಕ್ ವೆಕೆನ್ಸಿ ಕಾಣಿಸ್ತಾ ಇಲ್ವಾ? ಯಾಕೆ ಇಲ್ಲಿ ಯಾವುದಾಗಿದೆ? ಕ್ಲೋರೈಡ್ ಅಯಾನು ವೇಕೆಂಟ್ ಆಗಿದೆ. ಯಾರಿದ್ದಾರೆ? ಇಲೆಕ್ಟ್ರಾನ್. ದಿಸ್ ಇಸ್ ಕಾಲ್ಡ್ ಎನಾಯನಿಕ್ ವೆಕೆನ್ಸಿ. ಸೆಕೆಂಡ್ ಒನ್ ಈಸ್ ಕ್ಯಾಟಯನ್ ಎಕ್ಸಸ್. ಕ್ಯಾಟಯನ್ ಎಕ್ಸಸ್. ಫಾರ್ ಎಕ್ಸಾಂಪಲ್, ಇಫ್ ಯು ಹೀಟ್ ದ ಜಿಂಕ್ ಆಕ್ಸೈಡ್ ನಾರ್ಮಲ್ ಟೆಂಪರೇಚರ್ ಅಂದರೆ ವೈಟ್ ಕಲರ್ ಇರ್ತದೆ, ವೈಟ್ ಕಲರ್. ಸೊ when you heat it, it becomes yellow. ಏನಾಗುತ್ತೆ? ಇಟ್ ಲೂಸಸ್ ಎ ಆಕ್ಸಿಜನ್. ಆಕ್ಸಿಜನ್ನ ಅರ್ಧ ಮೋಲ್ ಆಫ್ ಆಕ್ಸಿಜನ್ ಹೊರಗಡೆ ಬರುತ್ತೆ ಆ್ಯಂಡ್ 2 ಇಲೆಕ್ಟ್ರಾನ್ ಇರುತ್ತೆ. ಜಿಂಕ್ ಆಕ್ಸೈಡ್ ಗಿವ್ಸ್ ಟು Zn2 ಪ್ಲಸ್ ಆ್ಯಂಡ್ ಹಾಫ್ O2 2 ಇಲೆಕ್ಟ್ರಾನ್ ಆ್ಯಂಡ್ ಯು ಹೀಟೆಡ್ ದ ಜಿಂಕ್. ಸೊ ಆಕ್ಸಿಜನ್ ಹೊರಟೋದ ಕೂಡಲೇ ಆ ಪೊಸಿಷನ್ನು ಖಾಲಿ ಆಗುತ್ತೆ. ಜಿಂಕ್ Zn ಅಯಾನ್ ಏನು ಫಾರ್ಮೇಷನ್ ಆಗಿದೆಯೋ ಇಟ್ ಆಕ್ಯುಪೈಸ್ ದ ಇಂಟರ್ಟೀಷಿಯಲ್ ಪೊಸಿಷನ್ ಆ್ಯಂಡ್ ಸರೌಂಡೆಡ್ ಬೈ ಇಂಟರ್ಟೀಷಿಯಲ್ ಪೊಸಿಷನ್ ಇಸ್ ಸರೌಂಡೆಡ್ ಬೈ 2 ಇಲೆಕ್ಟ್ರಾನ್. 2 ಇಲೆಕ್ಟ್ರಾನು ಮತ್ತು Z ಅಯಾನು ಬಂದು ಇಂಟರ್ಟೀಷಿಯಲ್ ಪೊಸಿಷನಲ್ಲಿ ಕೊಡ್ತದೆ. ಯಾರಿಗೆ ಕಂಪೇರ್ ಮಾಡಿದ್ರೆ ಯಾರು ಜಾಸ್ತಿ? ಆಕ್ಸೈಡ್ ಆಗಿ ಕಂಪೇರ್ ಮಾಡಿದ್ರೆ Zn2 ಪ್ಲಸ್ ಅಯಾನು ಜಾಸ್ತಿ. ಆಕ್ಸಿಜನ್ ಏನಾಯಿತು? ಗ್ಯಾಸ್ ಆಗಿ ಎಸ್ಕೇಪ್ ಆಯಿತು. Zn2 ಪ್ಲಸ್ ಅಯಾನ್ ಫಾರ್ಮ್ ಇಟ್ ಸಿಟ್ಸ್ ಅಟ್ ದ ಇಂಟರ್ಟೀಷಿಯಲ್ ಪೊಸಿಷನ್. ಇಟ್ ಈಸ್ ಸರೌಂಡೆಡ್ ಬೈ 2 ಇಲೆಕ್ಟ್ರಾನ್. ಅದಕ್ಕೆ 2 ಪಾಸಿಟಿವ್ ಚಾರ್ಜ್ ಇರ್ತಲ್ಲ, ಯಾರು ಅದನ್ನು ನ್ಯೂಟ್ರಲೈಸ್ ಮಾಡ್ತಾರೆ? 2 ಇಲೆಕ್ಟ್ರಾನ್. ಸೊ ದಿಸ್ ಈಸ್ ಕಾಲ್ಡ್ ದ metal excess defect is due to cation excess. So metal excess defect is due to anion vacancy 1. This is a F center, and this is metal excess defect is due to cation excess. So these are the 2 examples you have to know. ಎಕ್ಸಾಂಪಲ್ ಅನ್ನು ನೆನ್ಪಿಟ್ಕೊಳ್ಬೇಕು. ಯಾಕೆ Zn ಯಾಕೆ ಯೆಲ್ಲೋ ಕಲರ್ ಬರುತ್ತೆ? ಬಿಕಾಸ್ ಆಫ್ ಇಟ್ಸ್ ಕ್ರಿಸ್ಟಲ್ ಲ್ಯಾಟೈಸ್ ಕಂಟೈನ್ ಫ್ರೀ ಇಲೆಕ್ಟ್ರಾನ್. 2 ಫ್ರೀ ಇಲೆಕ್ಟ್ರಾನ್ ಕುಳಿತುಕೊಂಡಿರುತ್ತೆ. ಯಾರ ಜೊತೆ? Zn2 ಪ್ಲಸ್. Zn2 ಪ್ಲಸ್ ಏನಿರುತ್ತೆ? ಇಂಟರ್ಟೀಷಿಯಲ್ ಪೊಸಿಷನ್. ಆ್ಯಕ್ಚುಲಿ ಇಸ್ ಇಂಟರ್ಟೀಷಿಯಲ್ ಡಿಫೆಕ್ಟ್. ನೀವು ಫಸ್ಟಿಗೆ ಕಲ್ತಿದ್ದೀವಿ ವೆಕೆನ್ಸಿ ಡಿಫೆಕ್ಟು ಮತ್ತು ಇಂಟರ್ಟೀಷಿಯಲ್ ಡಿಫೆಕ್ಟು. ಯಾರು ಕುಳಿತಿರ್ತಾರೆ? Zn2 ಪ್ಲಸ್. ಅದರಲ್ಲಿ ಯಾರು ಸರೌಂಡ್ ಮಾಡ್ತಾರೆ? 2 ಇಲೆಕ್ಟ್ರಾನ್. ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ 2 ಇಲೆಕ್ಟ್ರಾನ್ ಇಟ್ಸ್ ಎ yellow in color. Okay, one more. Last is the metal deficiency defect. So non-stoichiometric defect ನಲ್ಲಿ 2 ಇದೆ. ಮೆಟಲ್ ಎಕ್ಸಸ್ ಡಿಫೆಕ್ಟು, ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟು. ಮೆಟಲ್ ಎಕ್ಸಸ್ ಡಿಫೆಕ್ಟು ಯಾಕೆ ಬರುತ್ತೆ?
ಬಿಕಾಸ್ ಆಫ್ ಟೂ ರೀಸನ್. ಒನ್ ಈಸ್ ಎನಾಯನಿಕ್ ವೇಕೆನ್ಸಿ, ಯಾವುದನ್ನು ನಾವು ಸ್ಟಡಿ ಮಾಡಿದ್ದೇವೆ, ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಕ್ರಿಸ್ಟಲನ್ನು ಯಾವ ಜೊತೆ ಹೀಟ್ ಮಾಡ್ತೀವಿ, ಸೋಡಿಯಂ ಮೆಟಲ್ ಜೊತೆ. ಅವಾಗ ಫ್ರೀ ಎಲೆಕ್ಟ್ರಾನ್ ಎಲ್ಲಿ ಬಂದು ಆಕ್ಯುಪೈ ಆಗ್ತದೆ, the free electron occupies the chloride ion is escaped from the lattice point. The position is occupied by free electron. These are called F center. ಇನ್ನೊಂದು ಯಾವುದು, ಮೆಟಲ್ ಎಕ್ಸಸ್ ಡಿಫೆಕ್ಟ್. ಅದರಲ್ಲಿ ನಾವು ಯಾವುದಂತ ಡಿಸ್ಕಸ್ ಮಾಡಿದೆ, ZNO. ZNO is a white colored. When it is heated, it is turns to yellow. ಯಾಕೆ, when you heat it, it decomposes to give a Zn2 plus and 2 electron. The Zn2 plus form which occupies the interstitial position and it is surrounded by 2 free electron. Because of this presence of free electron here and free electron here, it gives a color to the crystal. So last is the metal deficiency defect. I think it's clear for you. So metal deficiency defect and ಏನು, ಲಾಸ್ಟು ಯಾವುದು, ನಾನ್ ಸ್ಟೈಕಿಯೋಮೆಟ್ರಿಕ್ ಟೆಂಪರೇಚರ್ ಯಾವುದು, ಮೆಟಲ್ ಡೆಫಿಷಿಯನ್ಸಿ. ಅಂದರೆ ಯಾರು ಜಾಸ್ತಿ ಇರ್ತಾರೆ, ಯಾನಾಯನ. ಫಾರ್ ಎಕ್ಸಾಂಪಲ್, ಸಪೋಸ್ ಯು ವಾಂಟ್ ಟು ಪ್ರಿಪೇರ್ ಎ ಪಿ ಒ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ, ವಿಲ್ ನಾಟ್ ಗೆಟ್ ದ ಕ್ರಿಸ್ಟಲ್ ಇನ್ ಸ್ಟೈಕಿಯೋಮೆಟ್ರಿಕ್ ರೇಷಿಯೋ. ಆ್ಯಕ್ಚುಲಿ ಆಲ್ರೆಡಿ ದಿಸ್ ಎ ಪಿ ಒ 0.96 ಇರ್ತದೆ, ಓ ಒಂದಿರುತ್ತೆ. ಆ್ಯಕ್ಚುಲಿ ಎ ಪಿ ಎಷ್ಟಿರುತ್ತೆ, 0.932 0.96. ವೈ ದಿಸ್ ಇಸ್ ಸೋ, ಯಾಕೆ ಈ ರೀತಿ ಆಗ್ತದೆ? ಇಲ್ಲಿ there are two type of ions, Ap2 plus and Ap3 plus. Ap shows the two oxidation state, one is a 2 plus and 3 plus. Here some of the Ap2 plus are replaced by Ap3 plus. So 2 Ap3 plus ion displaces a 3 Ap2 plus. Okay, Ap3 ಪ್ಲಸ್ ಎಷ್ಟು ಚಾರ್ಜ್ ಇರುತ್ತೆ, 3 ಇದೆ. 2 Ap3 ಪ್ಲಸ್ ಅಂದರೆ ಎಷ್ಟು ಪಾಸಿಟಿವ್ ಚಾರ್ಜ್, 6 ಪ್ಲಸ್. Ap2 ಪ್ಲಸ್ ಎಷ್ಟು ಇರಬೇಕಾಗಿತ್ತು, 3 ಇದೆಷ್ಟು 2. ಅವಾಗ ಇಲ್ಲಿ ಎಷ್ಟಾಗ್ತದೆ, 6 ಪ್ಲಸ್ ಆಗ್ತದೆ. ದಟ್ ಮೀನ್ಸ್ 2 Ap3 ಪ್ಲಸ್ ಅಯಾನ್ ಡಿಸ್ಪ್ಲೇಸಸ್ ದ 3 Ap2 ಪ್ಲಸ್. Ap2 ಪ್ಲಸ್ ಅಯಾನಲ್ಲಿರುವ ಡಿಸ್ಪ್ಲೇಸ್ ಮಾಡ್ತದೆ. ಅವಾಗ 2 ಪೊಸಿಷನ್ನಲ್ಲಿ Ap3 ಪ್ಲಸ್ ಅಯಾನ್ ಕೊಡ್ತಾರೆ, ಒಂದು ಪೊಸಿಷನ್ನು ವೇಕೆಂಟ್ ಇರುತ್ತೆ. ಕ್ಲಿಯರ್ ಆಯಿತಾ? ಏನು ಹೇಳ್ತಾ ಇದ್ದೀನಿ, ಮೆಟಲ್ ಡೆಫಿಷಿಯನ್ಸಿ ಯಾಕಾಗ್ತದೆ, Ap2 ಪ್ಲಸ್ ಎಪಿದಲ್ಲಿ 2 ಆಕ್ಸಿಡೇಷನ್ ಸ್ಟೇಟ್ ಇದೆ, 3 ಪ್ಲಸ್ಸು ಮತ್ತು 2 ಪ್ಲಸ್. ನೋಡಿ, 2 3 ಪ್ಲಸ್ ಅಯಾನು 3 2 ಪ್ಲಸ್ ಅಯಾನನ್ನು ರಿಪ್ಲೇಸ್ ಮಾಡ್ತೀವಿ. ಯಾಕೆ, 2 3 ಪ್ಲಸ್ನಲ್ಲಿ 6 ಪ್ಲಸ್ ಆಯಿತು, 3 2 ಪ್ಲಸ್ನಲ್ಲಿ ಅಲ್ಲೂ 6 ಆಯಿತು. 2 ಪೊಸಿಷನನ್ನು ಯಾರು ಆಕ್ಯುಪೈ ಮಾಡ್ತಾರೆ, 3 ಪ್ಲಸ್ಸು. ಆ್ಯಂಡ್ 1 ಪೊಸಿಷನ್ ಏನಾಗುತ್ತೆ, ವೇಕೆಂಟ್ ಇರ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಮೆಟಲ್ ಡೆಫಿಷಿಯನ್ಸಿ. ನೋಡಿ, ಇಲ್ಲಿ ಎಷ್ಟಾಯಿತು ನಮಗೆ, 0.96 ಆಯಿತು. ಅಂದರೆ ಅರ್ಥ ಏನು, ಮತ್ತೆ ಕೆಲವೊಂದು ಪೊಸಿಷನ್ನಲ್ಲಿ ವೇಕೆಂಟ್ ಇದೆ. ಯಾಕೆ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ Ap3 ಪ್ಲಸ್ ಅಯಾನ್ ಇನ್ Ap2. ಸೊ ಇಲ್ಲಿ ಒಂದು ಹೋದ ವರ್ಷನೇ ಮೊದಲ ವರ್ಷನೂ CET ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ 0.96 ಇದೆ, ಹಾಗಾದರೆ ಎಷ್ಟು Ap3 ಪ್ಲಸ್ ಅಯಾನ್ ಇದೆ ಅಂತ. ಇಲ್ಲಿ ಸಿಂಪಲ್, ಅಲ್ಲಿ ಟ್ರಾನ್ಸಿಯಂ ಕ್ಲೋರೈಡ್ ಅನ್ನೋ ಅದೇ ಎಕ್ಸಾಂಪಲ್ ಹೇಳಿದೆ ನಾನು. ಈಚ್ ಟ್ರಾನ್ಸಿಯಂ ಕ್ಲೋರೈಡ್ ಡಿಸ್ಪ್ಲೇಸಸ್ ಎ 2 ಸೋಡಿಯಂ ಅಯಾನ್, ಒಂದು ಪೊಸಿಷನ್ನು ವೇಕೆಂಟ್ ಆಗ್ತದೆ. ಇಲ್ಲಿ 2 Ap3 ಪ್ಲಸ್ ಅಯಾನ್ ಡಿಸ್ಪ್ಲೇಸಸ್ ಎ 3 Ap2 ಪ್ಲಸ್ ಅಯಾನ್. ಅರ್ಥ ಆಗ್ತಿದೆಯಾ? 3 Ap3 ಪ್ಲಸ್ ಅಯಾನು ಎಷ್ಟು Ap2 ಪ್ಲಸ್ ಅಯಾನ್ ಡಿಸ್ಪ್ಲೇಸ್ ಮಾಡ್ತದೆ, 2 Ap3 ಪ್ಲಸ್ ಅಯಾನು 3 Ap2 ಪ್ಲಸ್ ಅನ್ನು ಡಿಸ್ಪ್ಲೇಸ್ ಮಾಡ್ತದೆ. ಹಾಗಾದರೆ ಎಷ್ಟು ಕಡಿಮೆ ಆಗಿದೆ ಅಂದರೆ, Ap3 ಪ್ಲಸ್ ಅಯಾನ್ ಇಲ್ಲಿ ಎಷ್ಟು ಇರಬೇಕಾಯಿತು, 0.4 ಕಡಿಮೆ ಆಗಿದ್ದರೆ ಇಲ್ಲಿ 0.08%, 0.04 ಕಡಿಮೆ ಆಗಿದ್ದರೆ ಇಲ್ಲಿ 0.08% ಆಫ್ Ap3 ಪ್ಲಸ್ ಅಯಾನ್ ಇದೆ ಕ್ರಿಸ್ಟಲ್ ಅಂತ. ಇಟ್ಸ್ ವೆರಿ ಸಿಂಪಲ್. ಅದರ ಫಾರ್ಮಲ್ಲೂ ಇದೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ, ಅಷ್ಟೆಲ್ಲ ಬೇಡ. ನೀವು CET ಒಂದು ನಿಮಿಷದಲ್ಲೇ ಹೇಳ್ಬೋದು. ಯಾಕಂದರೆ ವೈಟ್ ಇಸ್ ಸೊ, ಈಚ್ Ap3 ಪ್ಲಸ್ ಅಯಾನ್ 2 Ap3 ಪ್ಲಸ್ ಅಯಾನ್ ಡಿಸ್ಪ್ಲೇಸಸ್ ಎ 3 Ap2 ಪ್ಲಸ್ ಅಯಾನ್. ಯಾಕೆ, ಇದರಲ್ಲಿ 3 ಪ್ಲಸ್ ಇದೆ, ಅದರಲ್ಲಿ 2 ಪ್ಲಸ್ ಇದೆ. ಅರ್ಥ ಆಗ್ತಿದೆಯಾ? ಸೊ ದೇರ್ಫೋರ್ ಇಷ್ಟು ವೇಕೆನ್ಸಿ 0.04 ವೇಕೆನ್ಸಿ ಕ್ರಿಯೇಟ್ ಆಗಿದೆ ಅಂದರೆ 0.08 ಯಾರಿದ್ದಾರೆ, Ap3 ಪ್ಲಸ್ ಅಯಾನ್. ಎಷ್ಟರಲ್ಲಿ 0.96 ತಾರೆ. ಸೊ ಇಷ್ಟು ಕಾಮನ್ ಸೆನ್ಸನ್ನು ಯೂಸ್ ಮಾಡಿದ್ರೆ ಯು ಕ್ಯಾನ್ ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್. ಕ್ಲಿಯರ್ ಆಯಿತಾ? ಅಲ್ಲಿ ಟ್ರಾನ್ಸಿಯಂ ಕ್ಲೋರೈಡಲ್ಲೂ ಕೇಳಿದ್ದಾರೆ. ಟ್ರಾನ್ಸಿಯಂ ಕ್ಲೋರೈಡ್ ಒಂದು ಟ್ರಾನ್ಸಿಯಂ Sr2 ಪ್ಲಸ್ 2 Na ಪ್ಲಸ್ ಅನ್ನು ಡಿಸ್ಪ್ಲೇಸ್ ಮಾಡ್ತದೆ. ಒಂದು ಟ್ರಾನ್ಸಿಯಂ ಅಯಾನ್ ಇತ್ತಂದರೆ ಒಂದು ವೇಕೆನ್ಸಿ ಕ್ರಿಯೇಟ್ ಆಗ್ತದೆ. ಇದು 2 Ap3 ಪ್ಲಸ್ ಅಯಾನ್ ಇತ್ತಂದರೆ ಒಂದು ವೇಕೆನ್ಸಿನ ಕ್ರಿಯೇಟ್ ಮಾಡ್ತದೆ ಅಷ್ಟೇ. ಸೊ ದಿಸ್ ಇಸ್ ದ ಡಿಫೆಕ್ಟ್ಸ್
ಆ್ಯಂಡ್ ದೆನ್ ಇಫೆಕ್ಟ್ಸ್ ಆನ್ ದ ಸಾಲಿಡ್ಸ್. ಕಲರ್ನ ಮೇಲೆ ಏನು ಇಫೆಕ್ಟ್ ಮಾಡುತ್ತೆ, ಕಲರ್ನ ಮೇಲೆ ಯಾವ ಇಫೆಕ್ಟ್ ಮಾಡುತ್ತೆ, ದ ಫ್ರೀ ಎಲೆಕ್ಟ್ರಾನ್ ಇತ್ತಂದರೆ. ಸೊ ಡೆನ್ಸಿಟಿ ಮೇಲೆ ಯಾವ ಇಫೆಕ್ಟ್ ಮಾಡುತ್ತೆ ಅಂದರೆ ಸಮ್ ಅಯಾನ್ಸ್ ಆರ್ ಮಿಸ್ಸಿಂಗ್, ವೇಕೆನ್ಸಿ ಡಿಫೆಕ್ಟ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಥಿಂಗ್. ಸೊ ಇಲ್ಲಿ ದ ಪಾಯಿಂಟ್ ಆಫ್ ಬೋರ್ಡ್ ಎಕ್ಸಾಮ್, the Frankel defect and Schottky defect are very important. So that you have to learn correctly. So ಇನ್ನೊಂದು ಸತಿಗೆ ನಾನು ಹೇಳಬೇಕಂದ್ರೆ, ಸೊ ಇಂಪರ್ಫೆಕ್ಷನ್ ಆಫ್ ಸಾಲಿಡ್ನಲ್ಲಿ ಎರಡಿದೆ, ಪಾಯಿಂಟ್ ಡಿಫೆಕ್ಟು ಮತ್ತು ಲೈನ್ ಡಿಫೆಕ್ಟು. ನಾವು ಈ ಚಾಪ್ಟರ್ನಲ್ಲಿ ಕಲಿಯೋದು ಪಾಯಿಂಟ್ ಡಿಫೆಕ್ಟು. ಪಾಯಿಂಟ್ ಡಿಫೆಕ್ಟ್ನಲ್ಲಿ ಎಷ್ಟಿದೆ, ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟು, ಇಂಪ್ಯೂರಿಟಿ ಡಿಫೆಕ್ಟು, ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟು. ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ನಲ್ಲಿ 2 ಟೈಪ್ ಇದೆ, ಒಂದು ವೇಕೆನ್ಸಿ ಡಿಫೆಕ್ಟು, ಇನ್ನೊಂದು ಇಂಟರ್ಟಿಷಿಯಲ್ ಡಿಫೆಕ್ಟು. ಅದನ್ನು ನಾವು ಇನಾರ್ಗ್ಯಾನಿಕ್ ಸಾಲ್ಟಿಗೆ ಕಲಿಬೇಕಾದ್ರೆ 2 ಕಲಿತೀವಿ, ಒಂದು ಫ್ರಾಂಕೆಲ್ ಡಿಫೆಕ್ಟು, ಇನ್ನೊಂದು ಸ್ಕಾಟ್ಕಿ ಡಿಫೆಕ್ಟ್. ಆ್ಯಂಡ್ ಎರಡನೇದು ಇಂಪ್ಯೂರಿಟಿ ಡಿಫೆಕ್ಟ್ನಲ್ಲಿ ನಾವು ಟ್ರಾನ್ಸಿಯಂ ಕ್ಲೋರೈಡಿಗೆ ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಟ್ರಾನ್ಸಿಯಂ ಕ್ಲೋರೈಡು ಮತ್ತು ಸೋಡಿಯಂ ಕ್ಲೋರೈಡು. ಟ್ರಾನ್ಸಿಯಂ ಕ್ಲೋರೈಡು, ಈಚ್ ಟ್ರಾನ್ಸಿಯಂ ಕ್ಲೋರೈಡ್ ಡಿಸ್ಪ್ಲೇಸಸ್ 2 ಸೋಡಿಯಂ ಅಯಾನ್, ಒಂದು ಪೊಸಿಷನ್ನಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗ್ತದೆ. ಆ್ಯಂಡ್ ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ ಆಲ್ಸೋ ಇಂಪಾರ್ಟೆಂಟ್. ಸೊ ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟು 2 ಆಗ್ತದೆ, ಒಂದು ಮೆಟಲ್ ಎಕ್ಸಸ್ಸು, ಒಂದು ಮೆಟಲ್ ಡೆಫಿಷಿಯನ್ಸಿ. ಸೊ ಮೆಟಲ್ ಎಕ್ಸಸ್ನಲ್ಲಿ ನಾವು ಒಂದು ಎಫ್ ಸೆಂಟರ್ ಅಂದರೆ ಏನು ಅಂತ ಕಲ್ತಿದ್ವಿ, ಜಿಂಕ್ ಆಕ್ಸೈಡು ಯಾಕೆ ಯೆಲ್ಲೋ ಕಲರ್ಡ್ ಬರುತ್ತೆ ಅಂತ ಅದನ್ನು ಕಲ್ತಿದ್ವಿ. ಎರಡನೇದು ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟಿಗೆ ನಾವು ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟಿಗೆ ನಾವು ಎಪಿಒ ಕ್ರಿಸ್ಟಲನ್ನು ನೋಡಿದ್ವಿ. ಎಪಿಒ ಕ್ರಿಸ್ಟಲ್ಲು ನಾನ್ ಸ್ಟೈಕ್ಯೋಮೆಟ್ರಿಕ್ ಡಿಫೆಕ್ಟ್ನಲ್ಲಿ ಬರುತ್ತೆ. ಅದರಲ್ಲಿ ಇದು ಎಪಿ ಏನಿದೆ ಇದು ಆಕ್ಸಿಜನಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ, ಬಿಕಾಸ್ ಆಫ್ ಸಮ್ Fe2+ ಆರ್ ಡಿಸ್ಪ್ಲೇಸ್ಡ್ ಬೈ Fe3+ ಅಯಾನ್. ಓಕೆ, ಅದರ್ ಥಿಂಗ್ಸ್, the electrical property and magnetic property we shall discuss in a next class. Okay, thank you.